ನಮಸ್ಕಾರ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಕ್ಸಸ್ ಟ್ಯೂಷನ್ ಕ್ಲಾಸಸ್. ಇವತ್ತು ನಾವು ಗಣಿತದ ಒಂದು ಬಹಳ ಮುಖ್ಯವಾದ ಮತ್ತು ಪರೀಕ್ಷೆಯಲ್ಲಿ ಪದೇ ಪದೇ ಕೇಳಲಾಗುವ ವಿಷಯವನ್ನು ಕಲಿತಿದ್ದೇವೆ. ಬನ್ನಿ ಈಗ ಟೆಕ್ಸ್ಟ್ ಬುಕ್ಗೆ ಹೋಗೋಣ. ಟೆಕ್ಸ್ಟ್ ಬುಕ್ಕಲ್ಲಿ ಪೂರ್ಣ ವರ್ಗಗಳು ಮತ್ತು ಬೆಸ ಸಂಖ್ಯೆಗಳು, ಇದು 1.1 ವರ್ಗ ಸಂಖ್ಯೆಗಳಲ್ಲಿ ಮುಂದಿನ ಭಾಗ. ಇಂದಿನ ವಿಡಿಯೋದಲ್ಲಿ ವರ್ಗ ಸಂಖ್ಯೆಗಳ ಬಗ್ಗೆ ನೀವು ಈಗಾಗಲೇ ತಿಳ್ಕೊಂಡಿದ್ದೀರಿ. ಅದನ್ನು ನಾನು ಹಿಂದಿನ ವಿಡಿಯೋಗಳನ್ನು ಯಾರು ನೋಡಿಲ್ಲ ಅವ್ರನ್ನ ಮತ್ತೆ ನೋಡಿಲ್ಲ ಅಂದರೆ ಅವರು ಅದನ್ನು ನೋಡಿ ನಂತರ ಇದಕ್ಕೆ ಬಂದರೆ ನಿಮಗೆ ಎಲ್ಲವೂ ಚೆನ್ನಾಗಿ ಅರ್ಥವಾಗ್ತದೆ. ಈಗ ಪೂರ್ಣ ವರ್ಗಗಳು ಮತ್ತು ಬೆಸ ಸಂಖ್ಯೆಗಳು ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಎರಡು ಕ್ರಮಾನುಗತ ವರ್ಗಗಳ ನಡುವಿನ ವ್ಯತ್ಯಾಸವನ್ನು ನಾವು ಪತ್ತೆ ಹಚ್ಚೋಣ. ನೀವು ಏನನ್ನು ಗಮನಿಸ್ತೀರಿ ಅಂದರೆ, ಎರಡು ಕ್ರಮಾನುಗತ ವರ್ಗ ಸಂಖ್ಯೆಗಳು. ನೋಡಿ, ಕ್ರಮಾನುಗತ ವರ್ಗ ಸಂಖ್ಯೆಗಳು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಒಂದು ಉದಾಹರಣೆ ಕೊಟ್ಟಿದ್ದೇನೆ. ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿದ್ರೆ 1, 2, 3, 4, 5, 6, 7, 8, 9, 10 ಹಾಗೆ ಹೋಗ್ತಾ ಮುಂದೆ ಹೋಗ್ತದೆ. 11, 12 ಹೀಗೆ ಮುಂದೆ ಹೋಗ್ತದೆ. ಇವು ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳು. ಅಂದ್ರೆ ಕ್ರಮಾನುಗತ ಅಂದ್ರೆ 1 ನಂತರ 2 ಬರ್ತದೆ, 2 ಆದ ನಂತರ 3 ಬರ್ತದೆ, 3 ಆದ ನಂತರ 4 ಬರ್ತದೆ. ಇದಕ್ಕೆ ಕ್ರಮಾನುಗತ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತಾರೆ. ಅದೇ ರೀತಿ ವರ್ಗ ಸಂಖ್ಯೆಗಳು ಏನು, ಮೊದಲು 1 ಬರ್ತದೆ, 1 ಆದ ನಂತರ 4 ಬರ್ತದೆ, 4 ಆದ ನಂತರ 9, 9 ಆದ್ಮೇಲೆ 16, 16 ಆದ್ಮೇಲೆ 25, ಆಮೇಲೆ 36, 49, 64, 81 ಹೀಗೆ ಬರ್ತಾ ಹೋಗ್ತದೆ. ಇದು ಕ್ರಮಾನುಗತ ವರ್ಗ ಸಂಖ್ಯೆಗಳು. 1 ಆದ ನಂತರ 4 ಬರ್ತದೆ, 4 ಆದ ನಂತರ 9 ಬರ್ತದೆ. ಇದಕ್ಕೆ ಕ್ರಮಾನುಗತ ಅಂತ ಹೇಳ್ತಾರೆ. ಇವು ಕ್ರಮಾನುಗತ ವರ್ಗ ಸಂಖ್ಯೆಗಳು. ಹಾಗೆ ಇದು ಕ್ರಮಾನುಗತ ಬೆಸ ಸಂಖ್ಯೆಗಳು. 1, 3, 5, 7, 9, 11, 13 ಇವೆಲ್ಲ ಬೆಸ ಸಂಖ್ಯೆಗಳು. ಕ್ರಮಾನುಗತ ಬರೀರಿ ಅಂತ ಹೇಳಿದ್ರೆ ಏನ್ ಮಾಡೋದು, 1 ನಂತರ 3 ಬರ್ತದೆ, 3 ಆದ ನಂತರ 5 ಬರ್ತದೆ, 5 ನಂತರ 7, 7 ಆದ್ಮೇಲೆ 9 ಹೀಗೆ ಬರ್ತಾ ಹೋಗ್ತದೆ. ಇದಕ್ಕೆ ಕ್ರಮಾನುಗತ ಬೆಸ ಸಂಖ್ಯೆಗಳು. ಇವು ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳು, ಇವು ಕ್ರಮಾನುಗತ ವರ್ಗ ಸಂಖ್ಯೆಗಳು, ಇವು ಕ್ರಮಾನುಗತ ಬೆಸ ಸಂಖ್ಯೆಗಳು. ಪುಸ್ತಕದಲ್ಲಿ ಏನು ಕೊಟ್ಟಿದ್ರು ಅಂತ ಹೇಳಿದ್ರೆ, ಎರಡು ಕ್ರಮಾನುಗತ ವರ್ಗಗಳ ನಡುವಿನ ವ್ಯತ್ಯಾಸವನ್ನು ನಾವು ಪತ್ತೆ ಹಚ್ಚೋಣ ಅಂತ ಕೊಟ್ಟಿದ್ದಾರೆ. ಎರಡು ಕ್ರಮಾನುಗತ, ಇದು ನೋಡಿ ಕ್ರಮಾನುಗತ ವರ್ಗ ಸಂಖ್ಯೆಗಳು 1, 4, 9, 16, 25, 36, 49, 64, 81, 100 ಹಾಗೆ ಮುಂದೆ ಬರ್ತಾ ಹೋಗ್ತದೆ. ಇದು ಕ್ರಮಾನುಗತ ವರ್ಗ ಸಂಖ್ಯೆಗಳು. ಕ್ರಮಾನುಗತ ವರ್ಗಗಳ ನಡುವಿನ ವ್ಯತ್ಯಾಸವನ್ನು ನಾವು ಪತ್ತೆ ಹಚ್ಚೋಣ ಅಂತ ಹೇಳಿದ್ದಾರೆ. ಕ್ರಮಾನುಗತ ಅಂದ್ರೆ 1 ಆದ ನಂತರ 4. ವ್ಯತ್ಯಾಸ ಅಂತ ಹೇಳಿದ್ರೆ ಇದರಲ್ಲಿ 4ರಿಂದ 1 ಕಳೆಯೋಣ. 4ರಿಂದ 1 ಕಳೆದ್ರೆ 3 ಬರ್ತದೆ. ಈಗ ಮುಂದಿನ ಕ್ರಮಾನುಗತ ಯಾವುದು, 9. 9ರಲ್ಲಿ 4 ಕಳೆದ್ರೆ 1ರಿಂದ 1 ಕಳೆದ್ರೆ 3 ಬರ್ತದೆ. ಹಾಗೆ 9ರಿಂದ 4 ಕಳೆದ್ರೆ 5 ಬರ್ತದೆ. ಹಾಗೆ 16ರಿಂದ 9 ಕಳೆದ್ರೆ 7 ಬರ್ತದೆ. ಹಾಗೆ 25ರಿಂದ 16 ಕಳೆದ್ರೆ 9 ಬರ್ತದೆ. ಇದು ಕ್ರಮಾನುಗತ ವರ್ಗ ಸಂಖ್ಯೆಗಳ ವ್ಯತ್ಯಾಸ. ಈಗ 4ರಿಂದ 1 ಕಳೆದಾಗ 3 ಬಂತು. 3 ಏನಿದು, ಇದು ಬೆಸ ಸಂಖ್ಯೆ. ಕ್ರಮಾನುಗತ ವರ್ಗ ಸಂಖ್ಯೆಗಳ ವ್ಯತ್ಯಾಸ ಏನ್ ಬರ್ತದೆ, ಅದು ಬೆಸ ಸಂಖ್ಯೆಯನ್ನ ತೋರಿಸ್ತದೆ. ಹೀಗೆ 9ರಲ್ಲಿ 4 ಕಳೆದಾಗ 5 ಬರ್ತದೆ. ಅಂದ್ರೆ ಈ ವರ್ಗ ಸಂಖ್ಯೆಗಳ ವ್ಯತ್ಯಾಸ ಬೆಸ ಸಂಖ್ಯೆ. ನಂತರ ಮುಂದಿನ ಕ್ರಮಾನುಗತ ಯಾವುದು, 9 ಆದ್ಮೇಲೆ 16 ಇದೆ. 16ರಲ್ಲಿ 9 ಕಳೆದ್ರೆ ಯಾವ್ದು ಬರ್ತದೆ, 7 ಬರ್ತದೆ. ಇದು ಬೆಸ ಸಂಖ್ಯೆ. 16 ಆದ್ಮೇಲೆ 25 ಬರ್ತದೆ. 25ರಿಂದ 16 ಕಳೆದ್ರೆ 9 ಬರ್ತದೆ. ಇದು ಬೆಸ ಸಂಖ್ಯೆ. ಅಂದ್ರೆ ಇದೇನ್ ತೋರಿಸ್ತದೆ ಅಂದ್ರೆ, ಕ್ರಮಾನುಗತ ವರ್ಗ ಸಂಖ್ಯೆಗಳ ವ್ಯತ್ಯಾಸ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ತೋರಿಸ್ತದೆ. ಇದು ಕ್ರಮಾನುಗತ ಬೆಸ ಸಂಖ್ಯೆಗಳು 1, 3, 5, 7, 9 ಹೀಗೆ ಬರ್ತದೆ. ನೋಡ್ರಿ, ಫಸ್ಟ್ 3 ಬಂತು, ಆಮೇಲೆ 5 ಬಂತು, ಆಮೇಲೆ 7 ಬಂತು, ಆಮೇಲೆ 16, 9 ಬಂತು. ಹೀಗೆ ಕ್ರಮಾನುಗತ ಬರ್ತಾ ಹೋಗ್ತದೆ. ಕ್ರಮಾನುಗತ ವರ್ಗ ಸಂಖ್ಯೆಗಳ ವ್ಯತ್ಯಾಸ ಏನಾಗ್ತದೆ, ಕ್ರಮಾನುಗತ ಬೆಸ ಸಂಖ್ಯೆಗಳನ್ನ ತೋರಿಸ್ತದೆ. ಈಗ ನೋಡಿ, ಮುಂದಿನ ಕೆಲವು ವರ್ಗ ಸಂಖ್ಯೆಗಳ ಈ ವಿನ್ಯಾಸವು ಮುಂದುವರಿತಿದೆ ಎಂಬುದನ್ನು ನೋಡಿ. ಈಗ 25ರವರೆಗೆ ಅವರು ತೋರಿಸಿದ್ದಾರೆ. ಅದ್ರ ಮುಂದೆ ಇದೇ ರೀತಿ ಬರ್ತದ ಏನು ನೋಡಿ ಅಂತ ಅವ್ರು ಹೇಳಿದ್ದಾರೆ. ಹಾಗೆ ಮುಂದುವರಿತದೆ ಅಂತ ನೋಡಿ ಅಂತ ಹೇಳಿದ್ರೆ, ಈಗ 25 - 16 ಮಾಡಿದ್ರೆ 9 ಬಂತು. ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಹೀಗೆ ಮುಂದುವರಿತದ ಅಂತ ನೋಡಿದ್ದಾರೆ. ಈಗ 25 ನಂತರ ಏನಿದೆ, 25 36 ಇದೆ. ಅಂದ್ರೆ 36 - 25, 36 - 25 ಮಾಡಿದಾಗ 11 ಬರ್ತದೆ. ಈಗ 9ರ ನಂತರ ಬೆಸ ಸಂಖ್ಯೆ ಯಾವುದು, 11 ಅದೇ ಬಂದಿದೆ. ಆನಂತರ 36 ಆದ್ಮೇಲೆ 36ರಲ್ಲಿ 25 ಕಳೆದ್ರೆ 11 ಬಂದಿದೆ. ಈಗ 49ರಲ್ಲಿ 36 ಕಳೆಯೋಣ. 49ರಲ್ಲಿ 36 ಕಳೆದ್ರೆ 13 ಬಂದಿದೆ. ಈಗ ಬೆಸ ಸಂಖ್ಯೆ 11 ಬಂದಿದೆ. 11 ನಂತರ 13 ಬಂದಿದೆ. ಇಲ್ಲಿ 13 ಬಂದಿದೆ. ಈಗ 64ರಲ್ಲಿ 49 ಕಳೆಯೋಣ. 64ರಲ್ಲಿ 49 ಕಳೆದ್ರೆ 15 ಬಂದಿದೆ. 13 ನಂತರ 15 ಕ್ರಮಾನುಗತವಾಗಿ ಬಂದಿದೆ. ನಂತರ 64 ಆದ್ಮೇಲೆ 81ರಲ್ಲಿ 64 ಕಳೆಯೋಣ. 81ರಲ್ಲಿ 64 ಕಳೆದ್ರೆ 17 ಬಂದಿದೆ. ಆ ನಂತರ ಅದ್ರ ಮುಂದೆ 100ರಲ್ಲಿ 81 ಕಳೆಯೋಣ. 100ರಲ್ಲಿ 81 ಕಳೆದ್ರೆ 19. ಇದ್ರ ಮುಂದಿನ ಬೆಸ ಸಂಖ್ಯೆ ಯಾವುದು, 19. ಈಗ ಕ್ರಮಾನುಗತ ವರ್ಗ ಸಂಖ್ಯೆಗಳ ವ್ಯತ್ಯಾಸ ಏನ್ ತೋರಿಸ್ತದೆ, ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ತೋರಿಸ್ತದೆ. 3, 5, 7, 9, 11, 13, 15, 17, 19. 3, 5, 7, 9, 11, 13, 15, 17, 19 ಈಗ ಈ ರೀತಿ ತೋರಿಸ್ತದೆ. ಮುಂದೆ ಹೋದ್ರೆ ಏನ್ ಹೇಳ್ತಾರೆ ನೋಡೋಣ. ಇದರಿಂದ ನಾವು 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡುವುದರಿಂದ ಕೆಳಗೆ ತೋರಿಸುವಂತೆ ಕ್ರಮಾನುಗತ ವರ್ಗ ಸಂಖ್ಯೆಗಳನ್ನು ಪಡೆಯುವುದನ್ನು ಗಮನಿಸುತ್ತೇವೆ. ಅಂದ್ರೆ 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡಿಸುವುದರಿಂದ, ಈ ರೀತಿ 3, 5 ಈ ಬೆಸ ಸಂಖ್ಯೆಗಳು ಏನಿದಾವೆ ಇವನ್ನ ಕೂಡಿಸೋದ್ರಿಂದ ಕೆಳಗೆ ತೋರಿಸುವಂತೆ ಕ್ರಮಾನುಗತ ವರ್ಗ ಸಂಖ್ಯೆಗಳನ್ನು ಪಡೆಯುತ್ತೇವೆ ಅಂತ ಹೇಳಿದ್ದಾರೆ. ಅಂದ್ರೆ ಬೆಸ ಸಂಖ್ಯೆಗಳನ್ನ ಕೂಡೋದ್ರಿಂದ ವರ್ಗ ಸಂಖ್ಯೆಗಳು ಬರ್ತವೆ. ಕ್ರಮಾನುಗತ ವರ್ಗ ಸಂಖ್ಯೆಗಳನ್ನ ಕಳೆಯೋದ್ರಿಂದ
ಕ್ರಮಾನುಗತ ಬೆಸ ಸಂಖ್ಯೆಗಳು ಬರ್ತವೆ ಅಂತ ಹೇಳಿದರೆ ಅದನ್ನ ನೋಡೋಣ ಮುಂದೆ. ಈಗ ನೋಡಿ, ಕ್ರಮಾನುಗತ ವರ್ಗ ಸಂಖ್ಯೆಗಳ ವ್ಯತ್ಯಾಸ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ತೋರಿಸ್ತದೆ. ಹಾಗೆ ಈಗ ಮುಂದೆ ಹೋದ್ರೆ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನ ಕೊಡೋದ್ರಿಂದ ಕ್ರಮಾನುಗತ ವರ್ಗ ಸಂಖ್ಯೆಗಳು ಸಿಗ್ತವೆ ಅಂತ ಹೇಳ್ತಾ ಇದ್ದಾರೆ. 1+3 ಅಂದ್ರೆ ಇದು ಮೊದಲನೇ ಬೆಸ ಸಂಖ್ಯೆ, ಇದು ಎರಡನೇ ಬೆಸ ಸಂಖ್ಯೆ. 3 1 4 ಅಂದ್ರೆ ಒಂದು ವರ್ಗ ಸಂಖ್ಯೆ ಸಿಕ್ತು. ಹಾಗೆ ಕ್ರಮಾನುಗತ ಬೆಸ ಸಂಖ್ಯೆಗಳು 3 ಕೂಡಿದ್ರೆ ಅಂದ್ರೆ ಇದು ಕ್ರಮಾನುಗತದಲ್ಲಿ ಒಂದು ಮೊದಲನೇ ಬೆಸ ಸಂಖ್ಯೆ, ಇದು ಎರಡನೇ ಬೆಸ ಸಂಖ್ಯೆ, ಇದು ಮೂರನೇ ಬೆಸ ಸಂಖ್ಯೆ. ಈ 1+3+5 ಕೂಡಿಸಿದಾಗ 9 ಬರ್ತದೆ, ಅಂದ್ರೆ ಇದು ಒಂದು ವರ್ಗ ಸಂಖ್ಯೆ. ಅದೇ ರೀತಿ ಕ್ರಮಾನುಗತವಾಗಿ 4 ಬೆಸ ಸಂಖ್ಯೆಗಳನ್ನು ಕೂಡಿಸಿದ್ರೆ ಅಂದ್ರೆ ಮೊದಲನೇ ಬೆಸ ಸಂಖ್ಯೆ, ಎರಡನೇ ಬೆಸ ಸಂಖ್ಯೆ, ಮೂರನೇ ಬೆಸ ಸಂಖ್ಯೆ, ನಾಲ್ಕನೇ ಬೆಸ ಸಂಖ್ಯೆ, ಇವಿಷ್ಟನ್ನು ಕೂಡಿದ್ರೆ 3 1 4 4 5 9 9 7 16 ಇದು ಒಂದು ವರ್ಗ ಸಂಖ್ಯೆ. ಅದೇ ರೀತಿ ಕ್ರಮಾನುಗತ 5 ಬೆಸ ಸಂಖ್ಯೆಗಳನ್ನು ಕೂಡಿಸಿದ್ರೆ 1 2 3 4 5 ಬೆಸ ಸಂಖ್ಯೆಗಳು ಕ್ರಮಾನುಗತವಾಗಿ ಕೂಡಿಸಿದ್ರೆ 1+3 ಕ್ರಮಾನುಗತ ಅಂದ್ರೆ 1 ನಂತರ 3 3 ನಂತರ 5 5 ನಂತರ 7 7 ನಂತರ 9 ಬರ್ತದೆ. ಇದು ಕ್ರಮಾನುಗತ 5 ಬೆಸ ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ ಒಂದು ವರ್ಗ ಸಂಖ್ಯೆ ಸಿಗ್ತದೆ. 3 1 4 4 5 9 9 7 16 16 9 25 ಈ ಒಂದು ವರ್ಗ ಸಂಖ್ಯೆ ಸಿಕ್ಕಿದೆ. ಅದೇ ರೀತಿ ಈಗ 5 ಬೆಸ ಸಂಖ್ಯೆಗಳು ಕೂಡಿಸಿದಾಗ ಒಂದು ವರ್ಗ ಸಂಖ್ಯೆ ಸಿಕ್ತು. ಈಗ 6 ಬೆಸ ಸಂಖ್ಯೆಗಳನ್ನು ಕೂಡಿಸೋಣ, ಅವಾಗ ಯಾವ ಸಿಗ್ತದೆ ನೋಡೋಣ. ಈಗ 1 2 3 4 5 6 6 ಬೆಸ ಸಂಖ್ಯೆಗಳನ್ನ ಇಲ್ಲಿ ಕೂಡಿಸಿದೆ. 3 1 4 4 5 9 9 7 16 16 9 25 25 11 36 ಇದು ಸಹ ಒಂದು ವರ್ಗ ಸಂಖ್ಯೆ ಅಲ್ವಾ. 36 ಅಂದ್ರೆ 4 4 36. ಈಗ ಏನು ಇದರ ಅರ್ಥ ಏನು? ಕ್ರಮಾನುಗತ ಬೆಸ ಸಂಖ್ಯೆಗಳನ್ನ ಕೂಡಿಸ್ತಾ ಹೋದ್ರೆ ನಮಗೆ ಕ್ರಮಾನುಗತ ವರ್ಗ ಸಂಖ್ಯೆಗಳು ಸಿಗ್ತವೆ ಅಂತ ಅರ್ಥ. ಇದನ್ನ ಈ ಪ್ಯಾಟರ್ನ್ ನಲ್ಲಿ 6ನೇ ತರಗತಿಯಲ್ಲಿ ಕಲಿತಿರುವ ಈ ವಿನ್ಯಾಸ ನಿಮಗೆ ನೆನಪಿದೆಯೇ ಅಂತ 6ನೇ ತರಗತಿಯಲ್ಲಿ ಇದನ್ನ ಕಲಿತಿದ್ದಾರೆ. ಈಗ ಮೊದಲನೇದು ಬೆಸ ಸಂಖ್ಯೆ 1+3 ಈ ಒಂದಕ್ಕೆ 3 ಕೂಡಿಸಿದಾಗ ನಮಗೆ 4 ಬರ್ತದೆ. ಅಂದ್ರೆ 1 2 3 4 ಆಯ್ತು. 1+3 ಪ್ಲಸ್ ಇಲ್ಲಿ ಎಷ್ಟಿದಾವೆ? 5 ಇದಾವೆ. 5 ಕೂಡಿಸಿದಾಗ 1+3+5 ಕೂಡಿಸಿದಾಗ 1+3+5 ಕೂಡಿಸಿದಾಗ 9 ಬರ್ತದೆ. ಅದೇ ರೀತಿ 1+3+5+7 ಕೂಡಿಸಿದಾಗ 16 ಬರ್ತದೆ. ಅವಾಗ ಇಲ್ಲಿ 16 ಡಾಟ್ಗಳಿದಾವೆ. ಇದನ್ನ ಈ ರೀತಿ ನೀವು ಇದನ್ನ 6ನೇ ತರಗತಿಯಲ್ಲಿ ನೀವು ಕಲ್ತಿದ್ದೀರಿ. ಇದರಲ್ಲಿ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಈಗ ನೋಡ್ರಿ, ನೀವು ಕ್ರಮಾನುಗತ ವರ್ಗ ಸಂಖ್ಯೆ ಕಳೆದಾಗ ಕ್ರಮಾನುಗತ ಬೆಸ ಸಂಖ್ಯೆಗಳು ನಮಗೆ ಸಿಕ್ಕಿದ್ವು. ಅದೇ ರೀತಿ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡಿಸಿದಾಗ ಕ್ರಮಾನುಗತ ವರ್ಗ ಸಂಖ್ಯೆಗಳನ್ನು ಕೂಡಿಸ್ತಾ ಹೋದು. ಅದೇ ರೀತಿ ಇದರಲ್ಲಿ 4 ಅಂತ ಹೇಳಿದ್ರೆ ಇದೇನು 2ರ ವರ್ಗ. ಹಾಗೆ 9 ಅಂತ ಹೇಳಿದ್ರೆ ಇದು 3ರ ವರ್ಗ. ಹಾಗೆ 16 ಅಂತ ಹೇಳಿದ್ರೆ ಇದು 4ರ ವರ್ಗ. ಹಾಗೆ 25 ಅಂತ ಹೇಳಿದ್ರೆ ಇದು 5ರ ವರ್ಗ. ಹಾಗೆ 36 ಅಂತ ಹೇಳಿದ್ರೆ ಇದು 6ರ ವರ್ಗ. ಹಾಗೆ 49 ಅಂತ ಹೇಳಿದ್ರೆ 7ರ ವರ್ಗ. ಹಾಗೆ 64 ಅಂತ ಹೇಳಿದ್ರೆ 8ರ ವರ್ಗ. ಹಾಗೆ ಇದು ಮುಂದುವರ್ಕೊಂತ ಹೋಗ್ತದೆ. ಈಗ ಇಲ್ಲಿ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ 4 ಅಂದ್ರೆ 2ರ ವರ್ಗ. ಅಂದ್ರೆ 2ರ ವರ್ಗಮೂಲ 4ರ ವರ್ಗಮೂಲ 2 ಅಂತ ಹೇಳಿದ್ರೆ ಈ 2ರ ವರ್ಗಮೂಲ ಅಂತ ಹೇಳಿದ್ರೆ ಇಲ್ಲಿ 2 ಬೆಸ ಸಂಖ್ಯೆಗಳನ್ನು ಕೂಡಿಸಿದ್ರೆ ಅದರ ಮೊತ್ತ 4 ಬರ್ತದೆ. ಈ 2 ಏನ್ ತೋರಿಸ್ತದೆ? 2 ಬೆಸ ಸಂಖ್ಯೆಗಳಿಂದ ಕೂಡಿದೆ ಅಂತ ಕೊಡಿಸ್ತದೆ. ಅದೇ ರೀತಿಯಲ್ಲಿ 3 ಬೆಸ ಸಂಖ್ಯೆಗಳು ಕೂಡಿದಾಗ 9 ಬರ್ತದೆ ಅಂತ ಹೇಳಿದ್ರೆ 3ರ ವರ್ಗ 9. ಅದೇ ರೀತಿ ಇಲ್ಲಿ 4 1 2 3 4 4 ಬೆಸ ಸಂಖ್ಯೆಗಳು ಕೂಡಿದ್ರೆ 16 ಬರ್ತದೆ. ಅಂದ್ರೆ 4ರ ವರ್ಗ. ಇಲ್ಲಿ 5 ಬೆಸ ಸಂಖ್ಯೆಗಳು 1 2 3 4 5 5 ಬೆಸ ಸಂಖ್ಯೆಗಳನ್ನ ಕೂಡಿಸಿದ್ರೆ 25 ಬರ್ತದೆ. ಇದೇನು 5ರ ವರ್ಗ. ಎಷ್ಟು ಬೆಸ ಸಂಖ್ಯೆಗಳು ಕೂಡಿಸಿದಾವೆ ಅಷ್ಟರ ವರ್ಗ ಇಲ್ಲಿ ತೋರಿಸ್ತದೆ. ಅದೇ ರೀತಿ ಇಲ್ಲಿ 1 2 3 4 5 6 6 ಬೆಸ ಸಂಖ್ಯೆಗಳನ್ನ ಕ್ರಮಾನುಗತ 6 ಬೆಸ ಸಂಖ್ಯೆಗಳನ್ನ ಕೂಡಿಸಿದಾಗ ನಮಗೆ 36 ಬರ್ತದೆ. 36 ಏನು 6ರ ವರ್ಗ. 6ರ ವರ್ಗ ಅಂದ್ರೆ 6 ಬೆಸ ಸಂಖ್ಯೆಗಳು ಕೂಡಿಸಿದ್ರೆ 6ರ ವರ್ಗ ಬರ್ತದೆ. ಈಗ ಅದೇ ರೀತಿ 7 ಬೆಸ ಸಂಖ್ಯೆಗಳು ಕೂಡಿಸಿದ್ರೆ 7ರ ವರ್ಗ ಬರ್ತದೆ. ಅದೇ ರೀತಿ 8 ಬೆಸ ಸಂಖ್ಯೆಗಳು ಕೂಡಿಸಿದ್ರೆ 8ರ ವರ್ಗ ಬರ್ತದೆ. ಅದೇ ರೀತಿ ಮತ್ತೆ 9 ಬೆಸ ಸಂಖ್ಯೆಗಳನ್ನು ಕ್ರಮಾನುಗತವಾಗಿ ಕೂಡಿಸಿದ್ರೆ 9ರ ವರ್ಗ ಬರ್ತದೆ. ಅದೇ ರೀತಿ 10 ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡಿಸಿದ್ರೆ 10ರ ವರ್ಗ ತೋರಿಸ್ತದೆ. ಇದು ಇಲ್ಲಿ ಇದರಲ್ಲಿರೋ ಒಂದು ವಿಶೇಷ. ಹೀಗೆ ಮುಂದೆ ಹೋದ್ರೆ ಕೆಳಗಿನ ಚಿತ್ರವು ಪ್ರತಿ ತಲೆ ಕೆಳಗಾದ ಎಲ್ ನಂತರದ ಮುಂದಿನ ಬೆಸ ಸಂಖ್ಯೆಯನ್ನು ಏಕೆ ನೀಡುತ್ತದೆ ಎಂಬುದನ್ನು ವಿವರಿಸುತ್ತದೆ ಅಂತ ಹೇಳಿದ್ರೆ ಇದು ಒಂದು ಚೌಕ ಅಂತ ಹೇಳಿದ್ರೆ ವರ್ಗ ಅಂತ ಅರ್ಥ. ಈಗ 1+3 ಇಲ್ಲಿ 1 ಡಾಟ್ ಇದೆ, ಇಲ್ಲಿ 3 ಡಾಟ್ ಇದೆ. 1+3 ಎಷ್ಟಾಯ್ತು? 4 ಆಯ್ತು. 1+3 4 ಆಯ್ತು. ಹಾಗೆ ಇದು ಒಂದು ಚೌಕ. ಇದು ಒಂದು ಚೌಕದಲ್ಲಿ 1+3 ಇದೆ. ಆಮೇಲೆ ಇಲ್ಲಿ 3+2 ಇದೆ. 3+2 ಬ್ರಾಕೆಟ್ ತಗೊಂಡಿದ್ದಾರೆ. 1+3 ಬ್ರಾಕೆಟ್ ನಲ್ಲಿ 3+2 ಅಥವಾ 3+2 ಹಿಂಗೆ ತಗೊಂಡಿದ್ದಾರೆ. ಇಲ್ಲಿ 1+3+5 1 2 3 4 5 ಇಷ್ಟು ಕೂಡಿಸಿದ್ರೆ 1+3+5 ಕೂಡಿಸಿದಾಗ ಎಷ್ಟಾಯ್ತು? 9 ಆಯ್ತು. ಇಲ್ಲಿ 9 ಡಾಟ್ಗಳಿದಾವೆ. ಅದೇ ರೀತಿ ಇಲ್ಲಿ 1+3+5 ಪ್ಲಸ್ ಬ್ರಾಕೆಟ್ ನಲ್ಲಿ 5+2 ಇದೆ. ಇಲ್ಲಿ 1 2 3 4 5 ಪ್ಲಸ್ ಇದು 2 1+3+5 ಪ್ಲಸ್ 5+2
ಅಂತ ತೋರಿಸಿದ್ದಾರೆ. ಇಲ್ಲಿ ಏನು ತೋರಿಸಿದ್ದಾರೆ, 1 + 3 + 5 + 7 ಅಂತ ತೋರಿಸಿದ್ದಾರೆ. 1 + 3 + 5 + 7 ಎಷ್ಟು 16 ಅಂತ ತೋರಿಸಿದ್ದಾರೆ. ಈ ಒಟ್ಟು ವಿನ್ಯಾಸ ಏನ್ ತೋರಿಸ್ತದೆ ಅಂದ್ರೆ ಒಂದು ವರ್ಗ ಸಂಖ್ಯೆಯನ್ನು ತೋರಿಸ್ತದೆ. ಈಗ ನೋಡಿ, ಒಂದು ಮೊದಲನೇ ಬೆಸ ಸಂಖ್ಯೆ ಎರಡನೇ ಬೆಸ ಸಂಖ್ಯೆ ಕೊಡಿದಾಗ 4 ಆಯ್ತು ಅಂತ ಹೇಳಿದ್ರೆ ಇದು ಒಂದು 4 ಬಿಂದುಗಳ ಒಂದು ವರ್ಗ ಸಂಖ್ಯೆ. 4 ಅಂದ್ರೆ ಒಂದು ವರ್ಗ ಸಂಖ್ಯೆ. ಇದು ವರ್ಗವಾಯ್ತು. ಇದು 4 ಬಿಂದುಗಳ ಒಂದು ವರ್ಗ ಆಯ್ತು. ಮೊದಲನೇ ಬೆಸ ಸಂಖ್ಯೆ ಎರಡನೇ ಬೆಸ ಸಂಖ್ಯೆ ಮೂರನೇ ಬೆಸ ಸಂಖ್ಯೆ ಕೊಡಿದಾಗ 9 ಆಯ್ತು. 9 ಸಹಿತ ಇದು ಒಂದು ವರ್ಗ ಸಂಖ್ಯೆ. 1 3 5 ಇದು ಒಂದು ವರ್ಗವಾಯಿತು. ಅದೇ ರೀತಿ 1 3 5 7 ಕೂಡಿಸಿದಾಗ 16 ವರ್ಗ ಆಯ್ತು. 1 3 5 7 ಕೂಡಿಸಿದಾಗ ಇದು 16 ವರ್ಗ ಆಯ್ತು ಅಂತ ಹೇಳಿದ್ರೆ 1 2 3 4 1 2 3 4 4 4 16 ಇಲ್ಲಿ ಒಟ್ಟು 16 ಬಿಂದುಗಳಿದಾವೆ. ಅಂದ್ರೆ ಇದು ಒಂದು ವರ್ಗ ಸಂಖ್ಯೆ ಆಯ್ತು. 16 ಏನು ಒಂದು ವರ್ಗ ಸಂಖ್ಯೆ. ಅದೇ ರೀತಿ 1 3 5 7 9 ಕೂಡಿಸಿದ್ರೆ 25 ಒಂದು ವರ್ಗ ಸಂಖ್ಯೆ ಆಯ್ತು. 1 3 5 7 ಮತ್ತೆ 9 ಕೂಡಿದಾಗ ಇದು 25 ಒಂದು ವರ್ಗ ಸಂಖ್ಯೆ ಆಯ್ತು. ಅದೇ ರೀತಿ 1 3 5 7 9 11 ಕೂಡಿಸಿದ್ರೆ ಇದು ಒಂದು 36 ಒಂದು ವರ್ಗ ಸಂಖ್ಯೆ ಆಯ್ತು. ವರ್ಗ ಸಂಖ್ಯೆಯಿಂದ ಒಂದು ವರ್ಗ ಹೇಗಾಗುತ್ತೆ ಅನ್ನೋದನ್ನ, ಚೌಕ ಹೇಗಾಗುತ್ತೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ಅದೇ ರೀತಿ ಇದು ಅಷ್ಟೇ. 1 + 3 ಕೂಡಿದಾಗ 4ರ ವರ್ಗ 4 ಆಯ್ತು. 4 ಒಂದು ವರ್ಗ ಸಂಖ್ಯೆ. ಅದೇ ರೀತಿ 1 + 3 + 5 ಕೂಡಿದಾಗ 1 + 3 + 5 9 9 ಸಹಿತ ಒಂದು ವರ್ಗ ಸಂಖ್ಯೆ, ಒಂದು ವರ್ಗವಾಯಿತು. ಅದೇ ರೀತಿ 1 + 3 + 7 ಕೂಡಿಸಿದಾಗ ಒಂದು 16ರ ವರ್ಗ 16 ಒಂದು ವರ್ಗ ಆಯಿತು. ಅದೇ ರೀತಿ ವರ್ಗ ಹೇಗಾಗ್ತದೆ ಬೆಸ ಸಂಖ್ಯೆಗಳಿಂದ ಅನ್ನೋದನ್ನ ಈ ವಿನ್ಯಾಸದಲ್ಲಿ ತೋರಿಸಿದ್ದಾರೆ. ಈಗ ಮುಂದೆ ಹೋದ್ರೆ ಬೆಸ ಸಂಖ್ಯೆಗಳನ್ನು ಅನುಕ್ರಮವಾಗಿ ಕಳೆಯುವುದರ ಮೂಲಕ ಒಂದು ಸಂಖ್ಯೆ ಪೂರ್ಣವಾಗಿದೆಯೋ ಎಂದು ನಾವು ಕಂಡುಹಿಡಿಯಬಹುದು. ಈಗ ನಾವು ಹಿಂದೆ ಒಂದೆರಡು ಉದಾಹರಣೆಗಳು ಮಾಡಿದ್ವಿ. ಅದನ್ನ ಒಂದು ವರ್ಗ ಸಂಖ್ಯೆ ಕೊಟ್ಟಾಗ ಅದನ್ನ ಬೆಸ ಸಂಖ್ಯೆಗಳನ್ನ ಅನುಕ್ರಮವಾಗಿ ಕಳೀತಾ ಹೋದ್ರೆ ಅದು ವರ್ಗ ಸಂಖ್ಯೆ ಏನು ಅಂತ ಕಂಡುಹಿಡಿಯಬಹುದು. ಸಂಖ್ಯೆ 25 ಪರಿಗಣಿಸಿ 1 3 5 ಹೀಗೆ ಇವುಗಳನ್ನು ಅನುಕ್ರಮವಾಗಿ 0 ಪಡೆಯುವವರೆಗೆ ಅಥವಾ ದಾಟುವವರೆಗೆ ಕಳೆಯಿರಿ. ನೋಡಿ, 25 ಇದು ಒಂದು ವರ್ಗ ಸಂಖ್ಯೆ ಯಾವುದೋ ಅಲ್ಲೋ ಅಂತ ನಾವು ಕಂಡುಹಿಡಿಯಬೇಕು. ಅದನ್ನ ಬೆಸ ಸಂಖ್ಯೆಗಳಿಂದ ಕಳಿಬೇಕು ಅಂತ ಹೇಳಿದ್ದಾರೆ. ಬೆಸ ಸಂಖ್ಯೆಗಳಿಂದ ಅಂತ ಹೇಳಿದ್ರೆ ಈಗ ಮೊದಲನೇ ಬೆಸ ಸಂಖ್ಯೆ 1, 25ರಲ್ಲಿ 1 ಕಳೆದ್ರೆ 24. ನಂತರ ಬಂದಿದ್ದು 24ರಲ್ಲಿ ಎರಡನೇ ಬೆಸ ಸಂಖ್ಯೆ 3 ಕಳೆದ್ರೆ 21 ಬಂತು. ಮತ್ತೆ 21ರಲ್ಲಿ ಮೂರನೇ ಬೆಸ ಸಂಖ್ಯೆ 5 ಕಳೆದ್ರೆ 16 ಬಂತು. ಹಾಗೆ 16ನ್ನ ನಾಲ್ಕನೇ ಬೆಸ ಸಂಖ್ಯೆ 7ರಿಂದ ಕಳೆದ್ರೆ 9 ಬಂತು. ಹಾಗೆ 9ನ್ನ ಐದನೇ ಬೆಸ ಸಂಖ್ಯೆ ಯಾವುದು? ಐದನೇ ಬೆಸ ಸಂಖ್ಯೆ 9. 9 ಕಳೆದ್ರೆ 0 ಬಂತು. ಈ ರೀತಿ 0 ಬಂದ್ರೆ ಇದು ನಮಗೆ ಕೊಟ್ಟಿರುವ ಸಂಖ್ಯೆ 25 ವರ್ಗ ಅಂತ ತಿಳಿಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಇದರರ್ಥ 25 = 1 + 3 + 5 + 7 + 9 ಇವಿಷ್ಟನ್ನು ಕೂಡಿಸಿದ್ರೆ 25 ಬರ್ತದೆ ಮತ್ತು ಇದು ಒಂದು ಪೂರ್ಣ ವರ್ಗವಾಗಿದೆ. ಈ ರೀತಿ ಬೆಸ ಸಂಖ್ಯೆಗಳನ್ನ 5 ಬೆಸ ಸಂಖ್ಯೆಗಳನ್ನು ಕೂಡಿಸಿದ್ರೆ ಈ ಸಂಖ್ಯೆ ಬಂದ್ರೆ ಇದೊಂದು ವರ್ಗವಾಗಿದೆ ಅಂತ ಅರ್ಥ. ನಾವು ಮೊದಲ 5 ಬೆಸ ಸಂಖ್ಯೆಯನ್ನು ಕಳೆಯುವುದರಿಂದ 25 = 5² ದೊರೆಯುತ್ತದೆ. ಅದೇ ರೀತಿ ಈ ಬೆಸ ಸಂಖ್ಯೆಗಳನ್ನ ಇಲ್ಲಿ ಕಳೆದು ತೋರಿಸಿದಾರಲ್ಲ, ಈ ರೀತಿ ಕಳೆಯುವುದರಿಂದನೂ ನಮಗೆ ಇದು ಪೂರ್ಣ ವರ್ಗವಲ್ಲೋ ಹೌದೋ ಅಲ್ಲೋ ಅಂತ ತಿಳಿಯುತ್ತದೆ. ಹೇಗೆ ತಿಳಿಯುತ್ತದೆ? ಕೊನೆಯಲ್ಲಿ ನಮಗೆ 0 ಬಂದ್ರೆ ಇದು ಪೂರ್ಣ ವರ್ಗ ಅಂತ ಅರ್ಥ. ಅದೇ ರೀತಿ 5 ಬೆಸ ಸಂಖ್ಯೆಗಳನ್ನ ಕೂಡಿಸಿದ್ರೆ 25 = 5² ಅಂತ ಬರ್ತದೆ. ಅಂದ್ರೆ 5 ಅಂತ ಹೇಳಿದ್ರೆ 5 ಬೆಸ ಸಂಖ್ಯೆಗಳನ್ನ ಕೂಡಿಸಿದ್ರೆ 25 ಬರಬೇಕು. ಆವಾಗ್ಲೂ ಇದು ಒಂದು ಪೂರ್ಣ ವರ್ಗ ಅಂತ ನಾವು ತಿಳ್ಕೊಳ್ಬಹುದು. ಮುಂದೆ ಹೋದ್ರೆ 35² ಅಥವಾ 35ರ ವರ್ಗ = 1225 ಎಂದು ನೀಡಲಾಗಿದ್ದು ಮೇಲಿನ ವಿನ್ಯಾಸವನ್ನು ಬಳಸಿಕೊಂಡು 36² ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ 35² ಇದರ ಮೊತ್ತ 1225. ಹಾಗಾದ್ರೆ 36² ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಮೇಲಿನ ಪ್ರಶ್ನೆಯಿಂದ 1225 ಎಂಬುದು ಮೊದಲ 35 ಬೆಸ ಸಂಖ್ಯೆಗಳ ಮೊತ್ತ ಎಂದು ನಮಗೆ ತಿಳಿದಿದೆ ಅಲ್ವಾ? ಯಾವಾಗ 25 ಅಂತ ಹೇಳಿದ್ರೆ 25 ಅಂದ್ರೆ 5² ಅಂತ ಬರ್ತದೆ. ಅಂದ್ರೆ 25 ಏನು 5 ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ ಅಂತ ಬರ್ತದೆ. ಆದ್ರಿಂದ ಇನ್ನು 1225 ಏನು 35 ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ. ಇದು 35 ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ 1225 ಅಂತ ನಮಗೆ ಗೊತ್ತಿದೆ. ಆದ್ರಿಂದ 36² ಅನ್ನು ಕಂಡುಹಿಡಿಯಲು ನಾವು 36ನೇ ಬೆಸ ಸಂಖ್ಯೆಯನ್ನು 1225ಕ್ಕೆ ಕೂಡಿಸಬೇಕಾಗಿದೆ. ಅಂದ್ರೆ ಈ 35² ಇದಕ್ಕೆ 35 ಬೆಸ ಸಂಖ್ಯೆಗಳ ಮೊತ್ತ ಇಷ್ಟ ಆದ್ರೆ 36ನೇ ಬೆಸ ಸಂಖ್ಯೆಯನ್ನು ಇದು ಕೂಡಿಸಿದ್ರೆ ನಮಗೆ 36 ಬೆಸ ಸಂಖ್ಯೆಗಳ ಮೊತ್ತ ಸಿಗ್ತದೆ. ಅದನ್ನ ಮಾಡಿ ನೋಡೋಣ. ಈಗ ನೋಡಿ, 35² = 1225. ಹಾಗಾದ್ರೆ 36² ಎಷ್ಟು ಅಂತ ಕೇಳಿದ್ದಾರೆ. ಇದರ ಅರ್ಥ ಏನು? 35 ಬೆಸ ಸಂಖ್ಯೆಗಳ ಮೊತ್ತ 1225 ಅಂತ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ 35 ಬೆಸ ಸಂಖ್ಯೆಗಳ ಮೊತ್ತ 1225 ಅಂತ ಕೊಟ್ಟಿದ್ದಾರೆ. 36 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ನಾವು ಕಂಡುಹಿಡಿಯಬೇಕಾಗಿದೆ. ಅಂದ್ರೆ 35 ಬೆಸ ಸಂಖ್ಯೆಗಳ ಮೊತ್ತ ಪ್ಲಸ್ 36ನೇ ಬೆಸ ಸಂಖ್ಯೆ = 36 ಬೆಸ ಸಂಖ್ಯೆಗಳ ಮೊತ್ತ. ಅಂದ್ರೆ 35ನೇ ಬೆಸ ಸಂಖ್ಯೆಗಳ ಮೊತ್ತಕ್ಕೆ ಯಾವುದು ಇದಕ್ಕೆ ನಾವು 36ನೇ ಬೆಸ ಸಂಖ್ಯೆ ಯಾವುದು ಅಂತ ಕಂಡಿಡಿದು ಅದೆರಡನ್ನು ಕೂಡಿಸಿದ್ರೆ ನಮಗೆ 36 ಬೆಸ ಸಂಖ್ಯೆಗಳ ಮೊತ್ತ ಸಿಗ್ತದೆ. ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಈ ಸೂತ್ರವನ್ನ ಕೊಟ್ಟಿದ್ದಾರೆ, ಇಂದ ಕಲ್ತಿದ್ರಲ್ಲ, ಆ ಸೂತ್ರವನ್ನು ಹಾಕಬೇಕಾಗಿದೆ. 36ನೇ ಬೆಸ ಸಂಖ್ಯೆ ಯಾವುದು? 2n - 1. n ಅಂದ್ರೇನು? 36. 36ನೇ ಬೆಸ ಸಂಖ್ಯೆ 2 × 36 - 1 ಮಾಡಿದ್ರೆ 2 × 36 ಅಂದ್ರೆ 72. 72 - 1 ಅಂತ ಹೇಳಿದ್ರೆ 71 ಬಂತು. ಅಂದ್ರೆ 36ನೇ ಬೆಸ ಸಂಖ್ಯೆ 71. ಈಗ 35 ಬೆಸ ಸಂಖ್ಯೆಗಳ ಮೊತ್ತಕ್ಕೆ 36ನೇ ಬೆಸ ಸಂಖ್ಯೆ ಕೂಡಿಸಿದಾಗ ನಮಗೆ 1296 ಆಯ್ತು. ಇದು ಏನು? 36² = 1296. ಅಂದ್ರೆ 36 ಬೆಸ ಸಂಖ್ಯೆಗಳ ಮೊತ್ತ 1296 ಅಂತ ಅರ್ಥ. ಅಥವಾ 36² = 1296. ಇದನ್ನ ನೀವು ಇನ್ನು ಈಸಿಯಾಗಿ ತಿಳ್ಬೇಕಂತ ಹೇಳಿದ್ರೆ ಸ್ವಲ್ಪ ಹಿಂದೆ ಹೋಗೋಣ. ಈಗ ನೋಡಿ, ಈಗ 25 ಅಂದ್ರೆ 5² = 25.
ಅದು ಇದು ಅಂದ್ರೆ ಅಲ್ಲಿ 35 ಸ್ಕ್ವೇರ್ ಇಸ್ಕೊಳ್ಳೋ 1725 ಅಂತ ಕೊಟ್ಟಿದ್ದಾರೆ. ಅದೇ ಜಾಗದಲ್ಲಿ ನಾವೇನು ಮಾಡೋಣ 5 ಸ್ಕ್ವೇರ್ ಇಸ್ಕೊಳ್ಳಿ 25 ಅಂತ ತಗೊಳ್ಳೋಣ. 25 ಅಂದ್ರೆ ಏನು? 5 ಬೆಸ ಸಂಖ್ಯೆಗಳ ಮೊತ್ತ. ಅದೇ ರೀತಿ ಅಲ್ಲಿ ಏನು ಕೊಟ್ಟಿದ್ದಾರೆ 35 ಸ್ಕ್ವೇರ್ ಇಸ್ಕೊಳ್ಳೋ 1225 ಅಂದ್ರೆ 35 ಬೆಸ ಸಂಖ್ಯೆಗಳ ಮೊತ್ತ 1225. ಅದೇ ರೀತಿ 5 ಬೆಸ ಸಂಖ್ಯೆಗಳ ಮೊತ್ತ 25 ಅಂತ. ಇದೆಷ್ಟಿದೆ ಬೆಸ ಸಂಖ್ಯೆಗಳು? ಕ್ರಮಾನುಗತ ಬೆಸ ಸಂಖ್ಯೆಗಳು 1 2 3 4 5 ಇದೆ. ಈ 5 ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ 25. ಈಗ ನಮಗೆ ಆರನೇ ಬೆಸ ಸಂಖ್ಯೆ 6 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಇದು 36 ಗೊತ್ತಿಲ್ಲ ನಮಗೆ. ಈಗ 6 ಬೆಸ ಸಂಖ್ಯೆಗಳ 5 ಬೆಸ ಸಂಖ್ಯೆಗಳ ಮೊತ್ತ ಇಷ್ಟಾದ್ರೆ 6 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಆದ್ರಿಂದ ಇಲ್ಲಿಗೆ 1ರಿಂದ 1 3 5 7 9 ಕೂಡಿಸಿದ್ರೆ 25 ಬಂತು. ಈಗ 1 3 5 7 9 ಕೂಡಿಸಿದ್ರೆ ಇಲ್ಲಿ 25 ಬಂತು. ಈಗ 6ನೇ ಬೆಸ ಸಂಖ್ಯೆಯನ್ನ ಕಂಡಿಡಿದು ಇದು 25ಕ್ಕೆ ಇದನ್ನ 11ನ್ನ ಕೂಡಿಸಿದ್ರೆ 36 ಬರ್ತದೆ. ಇದು ನಮಗೆ ಉತ್ತರ ಅಲ್ವಾ? ಅದೇ ರೀತಿ ಈಗ 5 ಬೆಸ ಸಂಖ್ಯೆಗಳು ಕೂಡಿಸಿದ್ರೆ ಇಲ್ಲಿ 25 ಬಂದಿದೆ. 25 ಪ್ಲಸ್ 6ನೇ ಬೆಸ ಸಂಖ್ಯೆ 11 ಕೂಡಿಸಿದ್ರೆ ನಮಗೆ 36 ಬರ್ತದೆ. ಅದೇ ಲೆಕ್ಕವನ್ನ ಅಲ್ಲಿ ಮಾಡಲಾಗಿದೆ. ಇಲ್ಲಿ 35 ಬೆಸ ಸಂಖ್ಯೆಗಳ ಮೊತ್ತ 1225. 36ನೇ ಬೆಸ ಸಂಖ್ಯೆಗಳ 36 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಹೇಳಿದ್ರೆ 36 ಸ್ಕ್ವೇರ್ ಇಸ್ಕೊಂಡು ಎಷ್ಟು ಅಂತ ಅರ್ಥ. ಇಲ್ಲಿ 36ನೇ ಬೆಸ ಸಂಖ್ಯೆಯನ್ನ ಕಂಡಿದೆ. 36ನೇ ಬೆಸ ಸಂಖ್ಯೆ 71 ಬಂದಿದೆ. ಈಗ 35ನೇ ಬೆಸ ಸಂಖ್ಯೆಗೆ 35 ಬೆಸ ಸಂಖ್ಯೆಗಳ ಮೊತ್ತಕ್ಕೆ 36ನೇ ಬೆಸ ಸಂಖ್ಯೆಯನ್ನು ಕೂಡಿಸಿದಾಗ ನಮಗೆ 36 ಬೆಸ ಸಂಖ್ಯೆಗಳ ಮೊತ್ತ ಬಂದಿದೆ. ಈಗ ಪುಸ್ತಕದಲ್ಲಿ ವಿವರಣೆ ಏನು ಕೊಟ್ಟಿದ್ದಾರೆ ನೋಡೋಣ. ನಾವು 36ನೇ ಬೆಸ ಸಂಖ್ಯೆಯನ್ನು ಹೇಗೆ ಕಂಡುಹಿಡಿಯುತ್ತೇವೆ? 1ನೇ ಬೆಸ ಸಂಖ್ಯೆ 1, 2ನೇ ಬೆಸ ಸಂಖ್ಯೆ 3, 3ನೇ ಬೆಸ ಸಂಖ್ಯೆ 5, 6ನೇ ಬೆಸ ಸಂಖ್ಯೆ 11 ಮತ್ತು ಹೀಗೆ ಮುಂದುವರಿಸಿದರೆ nನೇ ಬೆಸ ಸಂಖ್ಯೆ ಯಾವುದು? ಅದಕ್ಕೆ ಒಂದು ಫಾರ್ಮುಲಾ ಹಾಕಿದ್ರೆ nನೇ ಬೆಸ ಸಂಖ್ಯೆ 2n-1. ಈ ಫಾರ್ಮುಲಾ ಹಾಕಿ ಮಾಡಿದಾಗ 36ನೇ ಬೆಸ ಸಂಖ್ಯೆ 71 ಅಂತ ಬರ್ತದೆ. 35 ಬೆಸ ಸಂಖ್ಯೆಯ ಮೊತ್ತಕ್ಕೆ 36ನೇ ಬೆಸ ಸಂಖ್ಯೆಯನ್ನ ಕೂಡಿಸಿದಾಗ ನಮಗೆ 1296 ಉಂಟಾಗುತ್ತದೆ. ಇದು 36 ವರ್ಗ ಅಂದ್ರೆ 1296 ಅಂತ ಬಂದಿದೆ. ಈಗ ಇನ್ನು ಮುಂದೆ ಹೋದ್ರೆ ವರ್ಗ ಸಂಖ್ಯೆ ಅಲ್ಲದ 38 ಎಂಬ ಒಂದು ಸಂಖ್ಯೆಯನ್ನು ಪರಿಗಣಿಸಿ. 1ರಿಂದ ಪ್ರಾರಂಭವಾಗುವ ಅನುಕ್ರಮ ಬೆಸ ಸಂಖ್ಯೆಗಳನ್ನು ಕಳೆಯುತ್ತಾ ಹೋಗಿ ಆಗ ಸಂಖ್ಯೆಗಳು ಹೀಗಿರುತ್ತವೆ ಅಂತ ಕೊಟ್ಟಿದ್ದಾರೆ. 38 ಒಂದು ವರ್ಗ ಸಂಖ್ಯೆ ಅಂತ ವರ್ಗ ಸಂಖ್ಯೆಯಲ್ಲದ 38 ಎಂಬ ಒಂದು ಸಂಖ್ಯೆಯನ್ನು ಪರಿಗಣಿಸಿ. 1ರಿಂದ ಪ್ರಾರಂಭವಾಗುವ ಅನುಕ್ರಮ ಬೆಸ ಸಂಖ್ಯೆಗಳು ಕಳೆಯುತ್ತಾ ಹೋಗಿ ಆಗ ಸಂಖ್ಯೆಗಳು ಹೀಗಿರುತ್ತವೆ. 38 ಇದು ವರ್ಗ ಸಂಖ್ಯೆ ಅಲ್ಲ. ಈ ವರ್ಗ ಸಂಖ್ಯೆ ಅಲ್ಲದ ಇದನ್ನ ನಾವು ಗೊತ್ತಿಲ್ಲ ನಮಗೆ ವರ್ಗ ಸಂಖ್ಯೆನೂ ಹೌದು ಅಲ್ಲ ಅಂತ. ಇದನ್ನ ಬೆಸ ಸಂಖ್ಯೆಗಳನ್ನ ಕಳಿತಾ ಹೋಗಿ ನೋಡೋಣ ಇದು ವರ್ಗ ಸಂಖ್ಯೆ ಹೌದು ಅಲ್ಲ ಅಂತ ಕೊನೆಗೆ ಏನ್ ತೋರಿಸ್ತದೆ ಅಂತ ಹೇಳಿ. 38 - 1 ಅಂದ್ರೆ ಇದು ಮೊದಲ ಬೆಸ ಸಂಖ್ಯೆ. 38 - 1 ಮಾಡಿದಾಗ 37 ಬಂತು. 37 - 3 ಮಾಡಿದಾಗ 34 ಬಂತು. ಇದು 2ನೇ ಬೆಸ ಸಂಖ್ಯೆ. ಮೊದಲನೇ ಬೆಸ ಸಂಖ್ಯೆ ಕಳೆದ ಉತ್ತರದಿಂದ 2ನೇ ಬೆಸ ಸಂಖ್ಯೆ ಕಳೆದಾಗ 34 ಬಂತು. 34ರಿಂದ 3ನೇ ಬೆಸ ಸಂಖ್ಯೆನ ಕಳೆದಾಗ 29 ಬಂತು. 29ರಿಂದ 4ನೇ ಬೆಸ ಸಂಖ್ಯೆನ ಕಳೆದಾಗ 22 ಬಂತು. 22ರಿಂದ 5ನೇ ಬೆಸ ಸಂಖ್ಯೆನ ಕಳೆದಾಗ 13 ಬಂತು. 13ರಿಂದ 6ನೇ ಬೆಸ ಸಂಖ್ಯೆನ ಕಳೆದಾಗ 2 ಬಂತು. ಆಮೇಲೆ 2ರಿಂದ 7ನೇ ಬೆಸ ಸಂಖ್ಯೆನ ಕಳೆದಾಗ ನಮಗೆ -11 ಬಂತು. ಅಂದ್ರೆ 2 - 13 ಮಾಡಿದಾಗ -11 ಬಂತು. ಇದೇನಂತೂ ನೆಗೆಟಿವ್ ಋಣಾತ್ಮಕ ಚಿಹ್ನೆ ಇರೋದ್ರಿಂದ ಇದು ಏನು ಸರಿಯಾದ ಉತ್ತರ ಅಲ್ಲ. ಅಂತೇಳಿ ನಮಗೆ ಏನ್ ಬೇಕಾಗಿತ್ತು 38 ಒಂದು ವರ್ಗ ಸಂಖ್ಯೆ ಆಗಿದ್ರೆ ಇಲ್ಲಿ ಕೊನೆಗೆ 0 ಬರಬೇಕಾಗಿತ್ತು. ಇಲ್ಲಿ 0 ಬಂದಲ್ಲ, ಏನಾಗಿದೆ -11 ಬಂದಿದೆ. ಆದ್ರಿಂದ ಇದು ಒಂದು 38 ಒಂದು ವರ್ಗ ಸಂಖ್ಯೆ ಅಲ್ಲ ಅನ್ನೋದನ್ನ ಇದು ತೋರಿಸ್ತದೆ. ಇಲ್ಲಿ 38 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಎಂದು ತೋರಿಸುತ್ತದೆ. ಅಂದ್ರೆ ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸಲಿಕ್ಕೆ ಇದು ಸಾಧ್ಯವಿಲ್ಲ ಅಂತ. ಯಾಕಂದ್ರೆ ಇದು -11 ಬಂದಿದೆ. ಇಲ್ಲಿ 0 ಬಂದಿದ್ರೆ ಅದು ಕ್ರಮಾನುಗತ ಬೆಸ ಸಂಖ್ಯೆಗಳಿಂದ ಕಳೆದಾಗ ನಮಗೆ ಇದು ವರ್ಗ ಅಂತ ತೋರಿಸ್ತಿತ್ತು. ಹೀಗಾಗಿ 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಲಾಗದಿದ್ದರೆ ಆಗ ಆ ಸ್ವಾಭಾವಿಕ ಸಂಖ್ಯೆಯನ್ನು ಪೂರ್ಣ ವರ್ಗವಲ್ಲ ಎಂದು ನಾವು ಹೇಳಬಹುದು. ಇದು ಒಂದು ಸ್ವಾಭಾವಿಕ ಸಂಖ್ಯೆ. ಈ ಸ್ವಾಭಾವಿಕ ಸಂಖ್ಯೆಯಿಂದ ಬೆಸ ಸಂಖ್ಯೆನ ಕಳಿತಾ ಹೋದಾಗ ನಮಗೆ ಕೊನೆಯಲ್ಲಿ 0 ಬರಲಿಲ್ಲ ಅಂತ ಗೊತ್ತಾದ್ರೆ, ನೆಗೆಟಿವ್ ಸಂಖ್ಯೆ ಬಂದ್ರೆ ಅದೇನಾಗುತ್ತೆ, ಇದು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಲಾಗದಿದ್ದರೆ ಆಗ ಆ ಸ್ವಾಭಾವಿಕ ಸಂಖ್ಯೆಯನ್ನು ಪೂರ್ಣ ವರ್ಗವಲ್ಲ ಎಂದು ನಾವು ಹೇಳಬಹುದು. ಅಂದ್ರೆ ಇದೊಂದು ಪೂರ್ಣ ವರ್ಗವಲ್ಲ ಅಂತ ನಾವು ಹೇಳ್ಬೋದು. ಈ ಫಲಿತಾಂಶವನ್ನು ಬಳಸಿಕೊಂಡು ಸ್ವಾಭಾವಿಕ ಸಂಖ್ಯೆಯು ಪೂರ್ಣ ವರ್ಗವೇ ಎಂದು ಕಂಡುಹಿಡಿಯಬಹುದು. ಅವಾಗ ನಾವು ಒಂದು ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು? 1 2 3 4 5 6 7 8 9 10 ಹಿಂಗೆ ಇವು ಸ್ವಾಭಾವಿಕ ಸಂಖ್ಯೆಗಳು. ಇದರಲ್ಲಿ ಯಾವ್ದಾದ್ರು ಒಂದು ಸಂಖ್ಯೆ ತಗೊಂಡು ನಾವು ಅದು ಪೂರ್ಣ ವರ್ಗ ಹೌದು ಅಲ್ಲೋ ಅಂತ ಕಂಡುಹಿಡಿಯಬಹುದು. ಅವಾಗ ಇಲ್ಲಿ 0 ಬಂದ್ರೆ ಅದು ಪೂರ್ಣ ವರ್ಗ, 0 ಬರದೆ ಈ ತರ ನೆಗೆಟಿವ್ ಸಂಖ್ಯೆ ಬಂದ್ರೆ ಅದು ಪೂರ್ಣ ವರ್ಗ ಅಲ್ಲ ಅಂತ ನಾವು ತಿಳ್ಕೊಬಹುದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಂದ್ರೆ, 2 ಕ್ರಮಾನುಗತ ಪೂರ್ಣ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ ಎಂಬುದನ್ನು ಕಂಡುಹಿಡಿಯಿರಿ. ನೀವು ಒಂದು ವಿನ್ಯಾಸವನ್ನು ಗಮನಿಸಿದ್ದೀರಾ ಅಂತ ಕೇಳಿದ್ದಾರೆ. 2 ಕ್ರಮಾನುಗತ ಪೂರ್ಣ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ? 2 ಕ್ರಮಾನುಗತ ಪೂರ್ಣ ವರ್ಗ ಅಂತ ಹೇಳಿದ್ರೆ ಈಗ 4 ಒಂದು ಪೂರ್ಣ ವರ್ಗ, ಅದ್ರ ಮುಂದಿಂದು 9 ಒಂದು ಪೂರ್ಣ ವರ್ಗ. 4 ಮತ್ತು 9 ಮಧ್ಯೆ ಎಷ್ಟು ಸಂಖ್ಯೆಗಳಿವೆ ಅನ್ನೋದನ್ನ ನಾವು ಹೇಳ್ಬೇಕಿಲ್ಲಿ. ನೋಡಿ, ಕ್ರಮಾನುಗತ ವರ್ಗ ಸಂಖ್ಯೆಗಳು ಅಂದ್ರೆ 1 1 ನಂತರ 4 ಬರ್ತದೆ, 4 ನಂತರ 9, 9 ನಂತರ 16, 25, 36, 49, 64 ಹಿಂಗೆ ಬರ್ತಾ ಹೋಗ್ತದೆ. ಇವು ಕ್ರಮಾನುಗತ ವರ್ಗ ಸಂಖ್ಯೆಗಳು. 1 ನಂತರ 4 ಬರ್ತದೆ. ಈಗ ಅವ್ರೇನ್ ಕೇಳಿದ್ದಾರೆ, ಕ್ರಮಾನುಗತ ಪೂರ್ಣ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ? ಇದು ಪೂರ್ಣ ವರ್ಗ, ಇದು 1 ಪೂರ್ಣ ವರ್ಗ, 4 ಪೂರ್ಣ ವರ್ಗ. ಇದ್ರ ಮಧ್ಯೆ ಎಷ್ಟು ಸಂಖ್ಯೆಗಳಿವೆ ಅಂದ್ರೆ ಇದ್ರ ಮಧ್ಯೆ 2 3 2 ಸಂಖ್ಯೆಗಳಿದಾವೆ. ಅದೇ ರೀತಿ ಪೂರ್ಣ ವರ್ಗ 4 ಪೂರ್ಣ ವರ್ಗ 9 ಪೂರ್ಣ ವರ್ಗ, ಇದ್ರ ಮಧ್ಯೆ 5 6 7 8 ಅಂದ್ರೆ 4 ಸಂಖ್ಯೆಗಳಿದಾವೆ. ಅದೇ ರೀತಿ 9ರಿಂದ 16 ಮಧ್ಯದಲ್ಲಿ 6 ಸಂಖ್ಯೆಗಳಿದಾವೆ. 16 ಒಂದು ಪೂರ್ಣ ಸಂಖ್ಯೆ, 25 ಸಹ ಒಂದು ಪೂರ್ಣ ಸಂಖ್ಯೆ, ಅದ್ರ ಮಧ್ಯದಲ್ಲಿ 8 ಸಂಖ್ಯೆಗಳಿವೆ.
25 36 ಮಧ್ಯದಲ್ಲಿ 10 ಇದಾವೆ, 36 49 ಮಧ್ಯದಲ್ಲಿ 12 ಇದಾವೆ, 49 64 ಮಧ್ಯದಲ್ಲಿ 14 ಇದಾವೆ. ಹಾಗೆ ಆ ಸಂಖ್ಯೆಗಳು ಹೆಚ್ಚುಕೊಂತ ಹೋಗ್ತವೆ. ಈಗ ನಮಗೆ ಏನ್ ಪ್ರಶ್ನೆ ಅಂತ ಹೇಳಿದ್ರೆ, ನೀವು ಒಂದು ವಿನ್ಯಾಸವನ್ನು ಗಮನಿಸಿದ್ದೀರಾ ಅಂತ ಕೇಳ್ತಾರೆ. ಅದರ ಮಧ್ಯದಲ್ಲಿ ಒಂದು ವಿನ್ಯಾಸ ಇದೆ, ಅದನ್ನ ನೀವು ಗಮನಿಸಿದ್ದೀರಾ ಅಂತ ಕೇಳ್ತಾರೆ. ಈಗ ನಿಮಗೆ ಉದಾಹರಣೆಗೆ ಒಂದು ಲೆಕ್ಕ ಕೊಟ್ಟರು ಅಂತ ತಿಳ್ಕೊಳ್ಳಿ, 35 ಸ್ಕ್ವೇರ್ ಮತ್ತು 36 ಸ್ಕ್ವೇರ್ಗಳ ನಡುವೆ ಸಂಖ್ಯೆಗಳು ಎಷ್ಟು ಅಂತ ಕೇಳ್ತಾರೆ. ಅವಾಗ ನೀವೇನ್ ಮಾಡ್ತೀರಿ, 35 ಸ್ಕ್ವೇರ್ ತೆಗಿತೀರಿ 1225, ಆಮೇಲೆ 36 ಸ್ಕ್ವೇರ್ ತೆಗಿತೀರಿ 1296 ಅಂತ ಮಾಡ್ಕೊಂಡು ಆಮೇಲೆ ಇದನ್ನ ಕಳೆದ್ಬಿಟ್ಟು ಮೈನಸ್ 1 ಮಾಡಿದ್ರೆ ನಮಗೆ ಇದ್ರ ಮಧ್ಯದಲ್ಲಿರೋ ಸಂಖ್ಯೆಗಳು ಬರ್ತವೆ. ಈಗ ಇದನ್ನ ಸ್ಕ್ವೇರ್ ಮಾಡ್ತಾ ಮತ್ತೆ ಇದನ್ನ ಸ್ಕ್ವೇರ್ ಮಾಡು ಅದನ್ನ ಕಳಿ ಅಂದ್ರೆ ಅದು ಬಹಳ ಉದ್ದದ ಗಣಿತ ಆಗ್ತದೆ. ಅದಕ್ಕೋಸ್ಕರ ಅದ್ರ ಮಧ್ಯೆ ಏನ್ ವಿನ್ಯಾಸ ಇದೆ ಅಂತ ನಾವು ನೋಡೋಣ. ಈಗ ನೋಡಿ, ಇಲ್ಲಿ 1ರ ವರ್ಗ ಮತ್ತು 2ರ ವರ್ಗ ಇವೆರಡು ಮಧ್ಯದಲ್ಲಿ ಎರಡು ಸಂಖ್ಯೆಗಳಿವೆ. ಈ 1ರ ವರ್ಗ ಅಂದ್ರೆ 1, 2ರ ವರ್ಗ ಅಂದ್ರೆ 4. ಈ ಇವೆರಡರ ಮಧ್ಯದಲ್ಲಿ ಎರಡು ಸಂಖ್ಯೆಗಳಿದಾವೆ, ಎರಡು ಸಂಖ್ಯೆಗಳಿವೆ ಅಂತ ಬರೆದಿದೆ. ಹಾಗೆ 2ರ ವರ್ಗ 3ರ ವರ್ಗ, 2ರ ವರ್ಗ ಅಂದ್ರೆ 4, 3ರ ವರ್ಗ ಅಂದ್ರೆ 9. ಈ 4, 9ರ ಮಧ್ಯೆ 4 ಸಂಖ್ಯೆಗಳಿವೆ. ಈ 4, 9ರ ಮಧ್ಯೆ 4 ಸಂಖ್ಯೆಗಳಿವೆ. ಅದೇ ರೀತಿ 3ರ ವರ್ಗ 4ರ ವರ್ಗ, 3ರ ವರ್ಗ ಅಂದ್ರೆ 9, 4ರ ವರ್ಗ ಅಂದ್ರೆ 16. ಇವೆ 4, 3, 9 ಮತ್ತೆ 16 ಮಧ್ಯೆ 6 ಸಂಖ್ಯೆಗಳಿದಾವೆ. ಅದೇ ರೀತಿ 9 ಮತ್ತೆ 16 ಮಧ್ಯೆ 6 ಸಂಖ್ಯೆಗಳಿದಾವೆ. ಅದೇ ರೀತಿ 4ರ ವರ್ಗ 5ರ ವರ್ಗ ಇದ್ರ ಮಧ್ಯೆ 8 ಸಂಖ್ಯೆಗಳಿವೆ. 4ರ ವರ್ಗ ಅಂದ್ರೆ 16, 5ರ ವರ್ಗ ಅಂದ್ರೆ 25, 16 ಮತ್ತೆ 25 ಮಧ್ಯೆ 8 ಸಂಖ್ಯೆಗಳಿವೆ. ಅದೇ ರೀತಿ 5ರ ವರ್ಗ 6ರ ವರ್ಗ, 5ರ ವರ್ಗ ಅಂದ್ರೆ 25, 6ರ ವರ್ಗ ಅಂದ್ರೆ 36, 25, 36 ಸಂಖ್ಯೆಗಳ ಮಧ್ಯೆ 10 ಸಂಖ್ಯೆಗಳಿವೆ. ಹಾಗೆ 6ರ ವರ್ಗ 7ರ ವರ್ಗ ಮಧ್ಯೆ 12 ಸಂಖ್ಯೆಗಳಿವೆ. 7ರ ವರ್ಗ 8ರ ವರ್ಗ ಮಧ್ಯೆ 14 ಸಂಖ್ಯೆಗಳಿವೆ. ಹಾಗೆ ಅದು ಹೋಗ್ತಾ ಹೋಗ್ತದೆ. ಈಗ ನಿಮಗೆ ಏನಂತ ಹೇಳಿದ್ರೆ ಈ ತರ ಒಂದು ಪ್ರಶ್ನೆ ಕೊಡ್ತಾರೆ, 35 ಮತ್ತು 36, 35 ಸ್ಕ್ವೇರ್ ಮತ್ತು 36 ಸ್ಕ್ವೇರ್ಗಳ ಮಧ್ಯೆ ಯಾವ ಸಂಖ್ಯೆ ಎಷ್ಟು ಸಂಖ್ಯೆಗಳಿವೆ ಪಟ್ಟಂತ ಕಂಡುಹಿಡಿಬೇಕಂತ ಹೇಳಿದ್ರೆ ಇದರೊಳಗೆ ಒಂದು ಸೂತ್ರ ಅಳವಡಿಸ್ಕೊಂಡಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಈಗ ಇವೆರಡರಲ್ಲಿ 1ರ ವರ್ಗ ಮತ್ತು 2ರ ವರ್ಗ ಇದರಲ್ಲಿ ಕಡಿಮೆ ಸಂಖ್ಯೆ ಯಾವುದು 1. ಈ 1ಅನ್ನು ತಗೊಳ್ಳೋದು ಇಂಟು 2 ಮಾಡಿದ್ರೆ 1 2 2. ಈಗೇನು ಅದ್ರ ಮಧ್ಯದಲ್ಲಿ 2 ಸಂಖ್ಯೆಗಳಿವೆ ಅಂತ ಕೊಟ್ಟಿದೆ. ಇಲ್ಲಿ ನೋಡಿ 2 ಬಂದಿದೆ, 2 ಸಂಖ್ಯೆಗಳಿವೆ ಅಂತ ತೋರಿಸ್ತದೆ. ಅದೇ ರೀತಿ 2ರ ವರ್ಗ 3ರ ವರ್ಗ ಇದರ ಮಧ್ಯದಲ್ಲಿ ಇದರಲ್ಲಿ ಸಣ್ಣ ಸಂಖ್ಯೆ ಅಂದ್ರೆ 2. ಆ 2ಅನ್ನು ತಗೊಂಡು 2ರಿಂದ ಗುಣಿಸಿದಾಗ 2 2 4 ಅಂದ್ರೆ 4 ಸಂಖ್ಯೆಗಳಿವೆ ಅಂತ ಹೇಳ್ತದೆ. ಇದು ನೋಡಿ 4 ಸಂಖ್ಯೆಗಳು ಬಂದಿದೆ. ಅದೇ ರೀತಿ 3ರ ವರ್ಗ 4ರ ವರ್ಗ ಅಂದ್ರೆ ಇದರಲ್ಲಿ ಕಡಿಮೆ ಸಂಖ್ಯೆ 3 ಇದೆ. 3ಅನ್ನು ತಗೊಂಡು 2ರಿಂದ ಗುಣಿಸಿದಾಗ ನಮಗೆ 3 2 6 ಬರ್ತದೆ. 6 ಅಂದ್ರೆ 6 ಸಂಖ್ಯೆಗಳಿವೆ ಅಂತ ಅರ್ಥ. ಇಲ್ಲಿ ನೋಡಿ 6 ಸಂಖ್ಯೆಗಳಿವೆ. ಅದೇ ರೀತಿ 4ರ ವರ್ಗ 5ರ ವರ್ಗದಲ್ಲಿ ಕಡಿಮೆ ಸಂಖ್ಯೆ 4 ಇದೆ. 4 × 2 ಮಾಡಿದಾಗ 4 8 ಬಂದಿದೆ. ಅಂದ್ರೆ 8 ಸಂಖ್ಯೆಗಳಿವೆ ಅದರ ಮಧ್ಯದಲ್ಲಿ ಅಂತ. ಇದು 8 ಸಂಖ್ಯೆಗಳಿದಾವೆ. ಅದೇ ರೀತಿ 5 ಮತ್ತೆ 6, 5ರ ವರ್ಗ 6ರ ವರ್ಗ ಮಧ್ಯದಲ್ಲಿ 5 ಸಣ್ಣ ಸಂಖ್ಯೆ. 5 × 2 ಮಾಡಿದಾಗ 5 2 10 ಅಂದ್ರೆ 10 ಸಂಖ್ಯೆಗಳಿವೆ ಎರಡರ ಮಧ್ಯದಲ್ಲಿ ಅಂತ ಅರ್ಥ. ಇಲ್ಲಿ 10 ಸಂಖ್ಯೆಗಳು ತೋರಿಸಿದೆ. ಹಾಗೆ 6ರ ವರ್ಗ 7ರ ವರ್ಗ ಇದು ಇದನ್ನ ಮಾಡಿದಾಗ ಕಡಿಮೆ ಸಂಖ್ಯೆ ಅಂದ್ರೆ 6, 6 × 2 ಮಾಡಿದಾಗ 12 ಬರ್ತದೆ. 12 ಸಂಖ್ಯೆಗಳಿವೆ ಇವೆರಡರ ಮಧ್ಯದಲ್ಲಿ ಅಂತ ಅರ್ಥ. ಅದೇ ರೀತಿ 7 ಮತ್ತೆ 8 ಇದರಲ್ಲಿ ಕಡಿಮೆ ಸಂಖ್ಯೆ 7 ಇದೆ. 7 2 14 ಸಂಖ್ಯೆಗಳಿವೆ ಅಂತ ಅರ್ಥ. ಇದರಲ್ಲಿ ಏನು ವಿನ್ಯಾಸ ಅಡಗಿದೆ ಅಂತ ಹೇಳಿದ್ರೆ, ಈ ಯಾವ ವರ್ಗವನ್ನು ಕೇಳ್ತಾರೆ ಅದರಲ್ಲಿ 2 ವರ್ಗಗಳನ್ನು ಕೇಳಿದಾಗ ಆ 2 ವರ್ಗದಲ್ಲಿ ಕಡಿಮೆ ಸಂಖ್ಯೆ ಯಾವುದಿದೆ ಅದನ್ನು ತಗೊಂಡು ಅದಕ್ಕೆ 2ರಿಂದ ಗುಣಿಸಿದಾಗ ಏನ್ ಉತ್ತರ ಬರ್ತದೆ ಅದೇ ಇವೆರಡರ ಮಧ್ಯೆ ಇರುವ ಸಂಖ್ಯೆಗಳು ಅಂತ ನಾವು ತಿಳ್ಕೊಬಹುದು. ಈಗ ಒಂದು ಉದಾಹರಣೆ ಮಾಡೋಣ. ಈಗ 35 ಸ್ಕ್ವೇರ್ ಮತ್ತು 36 ಸ್ಕ್ವೇರ್ಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ ಅಂತ ಕೇಳಿದ್ರೆ ಅಂತ ತಿಳ್ಕೊಡ್ರಿ. 35 ವರ್ಗ ಮತ್ತು 36 ವರ್ಗದಲ್ಲಿ ಕಡಿಮೆ ಸಂಖ್ಯೆ ಯಾವುದಿದೆ ಇದು 35 ನಮಗೆ ಕಡಿಮೆ ಸಂಖ್ಯೆ ಇದೆ. ಅದರಿಂದ 35 × 2 ಮಾಡಿದಾಗ 70 ಬರ್ತದೆ. 70 ಸಂಖ್ಯೆಗಳು ಇವೆರಡರ ಮಧ್ಯದಲ್ಲಿ ಇದಾವೆ. ಬೇಕಾದ್ರೆ ನೀವು 35 ವರ್ಗ ಇಲ್ಲಿ ಉದಾಹರಣೆ ತೆಗೆದಿದೆ ನೋಡಿ. ಈ 35 ವರ್ಗ ಎಷ್ಟು 1225, 36 ವರ್ಗ 1296, 1296, 1225 ಕಳೆದಾಗ ನಿಮ್ಗೆ ಎಷ್ಟು ಬರ್ತದೆ ನೋಡಿ. ಇದು 1296ರಲ್ಲಿ 1225 ಕಳೆದಾಗ ನಿಮಗೆ 71 ಬರ್ತದೆ. 71 ಅಂದ್ರೆ ಇಲ್ಲಿ ನಮಗೆ ಬಂದಿರೋ ಉತ್ತರ ಏನು 70 ಬಂದಿದೆ. ಆದ್ರಿಂದ ಅಲ್ಲಿ ಮಾಡಿದಾಗ ನಮಗೆ ಕರೆಕ್ಟ್ ಉತ್ತರ ಬರುವುದಿಲ್ಲ. ಅವಾಗ ಇದೇನು ಸೂತ್ರ ಏನಿದೆ ನಮಗೆ ಕರೆಕ್ಟ್ ಉತ್ತರವನ್ನು ಕೊಡ್ತದೆ. ಕರೆಕ್ಟ್ ಆಗಿ 70 ಸಂಖ್ಯೆಗಳಿದಾವೆ. ಬೇಕಾದ್ರೆ ನೀವು ಅದು ಎಣಿಸಿ ನೋಡಿ 70 ಸಂಖ್ಯೆಗಳಿದಾವೆ. ಆದ್ರಿಂದ ಈ ಸೂತ್ರವನ್ನು ನೀವು ಉಪಯೋಗಿಸಬಹುದು. ಅದೇ ರೀತಿ ಮತ್ತೊಂದು ಉದಾಹರಣೆ ಮಾಡೋಣ. 44 ಸ್ಕ್ವೇರ್ ಮತ್ತು 45 ಸ್ಕ್ವೇರ್ಗಳ ನಡುವೆ ಸಂಖ್ಯೆಗಳು ಎಷ್ಟು ಅಂತ ಹೇಳಿದ್ರೆ ಅದು ಕಡಿಮೆ ಸಂಖ್ಯೆ ಯಾವುದಿದೆ ಕಡಿಮೆ ಅಂಕೆ ಅಂದ್ರೆ 44. 44 × 2 ಮಾಡಿದಾಗ 88 ಬಂತು. ಅಂದ್ರೆ 44 ಸ್ಕ್ವೇರ್ ಮತ್ತು 45 ಸ್ಕ್ವೇರ್ಗಳ ನಡುವೆ 88 ಸಂಖ್ಯೆಗಳಿವೆ ಅಂತ ನೀವು ಬರೀಬಹುದು. ಇದೇ ಇವುಗಳ ನಡುವೆ ಇರುವ ವಿನ್ಯಾಸ. ಈಗ ಇನ್ನು ಮುಂದೆ ಹೋದ್ರೆ ನೀವು ಈಗ ಮೊದಲು ಭರ್ತಿ ಮಾಡಿದ ವರ್ಗಗಳ ಕೋಷ್ಟಕಗಳನ್ನು ಬಳಸಿ 1 ಮತ್ತು 100ರ ನಡುವೆ ಎಷ್ಟು ವರ್ಗ ಸಂಖ್ಯೆಗಳಿವೆ, 101 ಮತ್ತು 200ರ ನಡುವೆ ಎಷ್ಟು ವರ್ಗ ಸಂಖ್ಯೆಗಳಿವೆ, ಪ್ರತಿ 100ರ ಬ್ಲಾಕ್ನಲ್ಲಿರುವ ವರ್ಗಗಳ ಸಂಖ್ಯೆಯನ್ನು ಕೋಷ್ಟಕದಲ್ಲಿ ನಮೂದಿಸುವ ಮೂಲಕ ಕೆಳಗಿನ ಮೌಲ್ಯಗಳನ್ನು ನಮೂದಿಸಿ. 1000ಕ್ಕಿಂತ ಕಡಿಮೆ ಇರುವ ದೊಡ್ಡ ವರ್ಗ ಯಾವುದು ಅಂತ ಕೇಳಿದ್ದಾರೆ. ಅದೇನು ಕೇಳಿದರೆ 1 ರಿಂದ 100ರವರೆಗೆ ಎಷ್ಟು ವರ್ಗಗಳಿವೆ ಅಂದ್ರೆ 1 ರಿಂದ 100ರವರೆಗೆ ಎಷ್ಟು ವರ್ಗ ಇದೆ, 101 ರಿಂದ 200ರವರೆಗೆ ಎಷ್ಟು ವರ್ಗ ಇದೆ, ಹಾಗೆ 201 ರಿಂದ 300ರವರೆಗೆ ಎಷ್ಟು ವರ್ಗ ಇದೆ, ಹಾಗೆ ಇಲ್ಲೇನು ಕೇಳಿದರೆ ಅಷ್ಟು ಅವುಗಳ ಮಧ್ಯದಲ್ಲಿ ಎಷ್ಟು ವರ್ಗಗಳಿವೆ ಅಂತ ನೀವು ಮೊದಲಿನ ಕೋಷ್ಟಕವನ್ನು ಉಪಯೋಗಿಸಿ ತಿಳಿಸಿ ಅಂತ ಕೇಳಿದ್ದಾರೆ. ಈಗ ಮೊದಲಿನ ಕೋಷ್ಟಕವನ್ನು ಉಪಯೋಗಿಸಿ ಇದು ನಾವು ಮೊದಲು ಮಾಡಿದ ಕೋಷ್ಟಕ. ಈ ಕೋಷ್ಟಕವನ್ನು ಉಪಯೋಗಿಸಿ 1 ರಿಂದ 100ರವರೆಗೆ ಎಷ್ಟು ವರ್ಗಗಳಿವೆ ಅಂತ ಹೇಳಿದ್ರೆ 1 ರಿಂದ 100ರವರೆಗೆ ಅಂತ ಹೇಳಿದ್ರೆ ಇಲ್ಲಿ 1 ರಿಂದ 100 ಅಂದ್ರೆ 1 2 3 4 5 6 7 8 9 10 ಎಷ್ಟಿದೆ 10 ವರ್ಗ ಸಂಖ್ಯೆಗಳಿದಾವೆ. 1 ರಿಂದ 100ರವರೆಗೆ 10 ವರ್ಗ ಸಂಖ್ಯೆಗಳಿಂದ ಇದಾವೆ ಅಂತ ಬರೋಣ. ಆಮೇಲೆ 101 ರಿಂದ 200ರವರೆಗೆ ಎಷ್ಟಿದಾವೆ
ಆಮೇಲೆ 100 101ರಿಂದ ಅಂತ ಹೇಳಿದ್ರೆ ಇಲ್ಲಿಂದ ಬರ್ತದೆ 101ರಿಂದ 200ವರೆಗೆ 196. ಇದು 200ವರೆಗೆ ಅಂದ್ರೆ ಎಷ್ಟು ಬಂತು? ಎಷ್ಟು 1 2 3 4 ಬಂತು. 100ರಿಂದ 200ರವರೆಗೆ 4 ವರ್ಗ ಸಂಖ್ಯೆಗಳಿದಾವೆ. ಅಲ್ಲೇ 201ರಿಂದ 300ರವರೆಗೆ 3 ವರ್ಗ ಸಂಖ್ಯೆಗಳಿದಾವೆ. ಆಮೇಲೆ 301ರಿಂದ 4ರವರೆಗೆ ಎಷ್ಟು ವರ್ಗ ಸಂಖ್ಯೆಗಳಿದಾವೆ? ಈಗ 301ರಿಂದ 400ರವರೆಗೆ 301ರಿಂದ 400ರವರೆಗೆ ಅಂದ್ರೆ 1 2 3 ವರ್ಗ ಸಂಖ್ಯೆಗಳಿದಾವೆ. ಇದು 2 ವರ್ಗ ಸಂಖ್ಯೆಗಳಿದಾವೆ. ಆನಂತರ 501ರಿಂದ 600ರವರೆಗೆ ಎಷ್ಟು ವರ್ಗ ಸಂಖ್ಯೆಗಳಿದಾವೆ? 501ರಿಂದ 600ರವರೆಗೆ ಅಂತ ಹೇಳಿದ್ರೆ ಇಲ್ಲಿವರೆಗೆ ಎಷ್ಟು? 501 ಅಂತ ಹೇಳಿದ್ರೆ ಇದೊಂದು, ಇದು 529, 576 ಬಂತು. 2 ವರ್ಗ ಸಂಖ್ಯೆಗಳಿದಾವೆ. 501ರಿಂದ 600ರವರೆಗೆ 2 ವರ್ಗ ಸಂಖ್ಯೆಗಳಿದಾವೆ. ನಂತರ 601ರಿಂದ 700ರವರೆಗೆ ಎಷ್ಟಿದಾವೆ? 601ರಿಂದ ಅಂದ್ರೆ 625, 676, 700ರವರೆಗೆ ಅಂತ ಹೇಳಿದ್ರೆ 2 ವರ್ಗ ಸಂಖ್ಯೆಗಳಿದಾವೆ. 601ರಿಂದ 700ರವರೆಗೆ 2 ವರ್ಗ ಸಂಖ್ಯೆಗಳಿದಾವೆ. ನಂತರ 701ರಿಂದ 800ರವರೆಗೆ ಎಷ್ಟು ವರ್ಗ ಸಂಖ್ಯೆಗಳಿದಾವೆ? 701ರಿಂದ 800ರವರೆಗೆ ಅಂದ್ರೆ 729, 784, 2 ವರ್ಗ ಸಂಖ್ಯೆಗಳಿದಾವೆ. 701ರಿಂದ 800ರವರೆಗೆ 2 ವರ್ಗ ಸಂಖ್ಯೆಗಳಿದಾವೆ. ನಂತರ 801ರಿಂದ 900ರವರೆಗೆ ಎಷ್ಟು ವರ್ಗ ಸಂಖ್ಯೆಗಳಿದಾವೆ? 801ರಿಂದ 900ರವರೆಗೆ ಅಂತ ಹೇಳಿದ್ರೆ 841 ಮತ್ತೆ 900, 2 ವರ್ಗ ಸಂಖ್ಯೆಗಳಿದಾವೆ. ನಂತರ 901ರಿಂದ 1000ರವರೆಗೆ ಎಷ್ಟು ವರ್ಗ ಸಂಖ್ಯೆಗಳಿದಾವೆ? ನಾವು ಇಲ್ಲಿ 30ರವರೆಗೆ ಎಷ್ಟು ತೆಗೆದಿದ್ವಿ? 900ರವರೆಗೆ ಎಷ್ಟು ತೆಗೆದಿದ್ವಿ? ಮುಂದಿನ ನೋಡೋಣ. 30 ಆದ್ಮೇಲೆ 31ರ ವರ್ಗ ಸಂಖ್ಯೆ 961, ಆಮೇಲೆ 32ರ ವರ್ಗ ಸಂಖ್ಯೆ 1024 ಬಂದಿದೆ. ಈ 1000ರವರೆಗೆ ಅಷ್ಟೇ ಕೇಳಿದವರು. 901ರಿಂದ 1000ರವರೆಗೆ ಅಂದ್ರೆ 961 ಒಂದೇ ಬರ್ತದೆ. ಆದ್ರಿಂದ 900ರಿಂದ 1000ರವರೆಗೆ 900ರಿಂದ 1000ರವರೆಗೆ ಒಂದೇ ವರ್ಗ ಸಂಖ್ಯೆ ಬರ್ತದೆ. 901ರಿಂದ 1000ರವರೆಗೆ ಒಂದೇ ವರ್ಗ ಸಂಖ್ಯೆ ಬರ್ತದೆ. ಎಷ್ಟು ವರ್ಗ ಸಂಖ್ಯೆಗಳು ಅಂತ ನಾವು ಗುರುತಿಸಿದೀವಿ. ಈಗ ಮುಂದೇನಿದೆ? ಪ್ರತಿ 100ರ ಬ್ಲಾಕ್ನಲ್ಲಿರುವ ವರ್ಗಗಳ ಸಂಖ್ಯೆಯನ್ನು ಕೋಷ್ಟಕದಲ್ಲಿ ನಮೂದಿಸುವ ಮೂಲಕ ಕೆಳಗಿನ ಮೌಲ್ಯಗಳನ್ನು ನಮೂದಿಸಿ ಆಯ್ತು. ಈಗ 1000ಕ್ಕಿಂತ ಕಡಿಮೆ ಇರುವ ದೊಡ್ಡ ವರ್ಗ ಯಾವುದು ಅಂತ ಕೇಳಿದರೆ, 1000ಕ್ಕಿಂತ ಕಡಿಮೆ ಇರುವ ದೊಡ್ಡ ವರ್ಗ ಯಾವುದು ಅಂತ ಹೇಳಿದ್ರೆ, 1000ಕ್ಕಿಂತ ಕಡಿಮೆ ಇರುವ ದೊಡ್ಡ ವರ್ಗ ಅಂತ ಹೇಳಿದ್ರೆ 961. ಇದು 1000ಕ್ಕಿಂತ ಜಾಸ್ತಿ ಇದೆ, ಇದು 1000ಕ್ಕಿಂತ ಕಡಿಮೆ ಇದೆ. 1ರಿಂದ 1000ರೊಳಗಿನ ಅತಿ ದೊಡ್ಡ ವರ್ಗ ಸಂಖ್ಯೆ ಅಂತ ಹೇಳಿದ್ರೆ ಇದೇ 961. ಆದ್ರಿಂದ 1000ರೊಳಗಿನ ಅತಿ ದೊಡ್ಡ ವರ್ಗ ಸಂಖ್ಯೆ ಯಾವುದು? 961. ಅದನ್ನ ಇಲ್ಲೇ ಬರ್ತಿದೆ. ಆದ್ದರಿಂದ 1000ಕ್ಕಿಂತ ಕಡಿಮೆ ಇರುವ ದೊಡ್ಡ ವರ್ಗ ಸಂಖ್ಯೆ 961. ಸ್ಟೂಡೆಂಟ್ಸ್, ಇದು ಸಕ್ಸಸ್ ಯೂಟ್ಯೂಬ್ ಚಾನಲ್. ಇದು 8ನೇ ತರಗತಿಯ ಗಣಿತ 1.1 ಪೂರ್ಣ ವರ್ಗಗಳು. ಇದರಲ್ಲಿ ಪೂರ್ಣ ವರ್ಗಗಳು ಮತ್ತು ಬೆಸ ಸಂಖ್ಯೆಗಳು ಈ ಪಾಠವನ್ನು ಪುಟ 5ರಿಂದ 7ರವರೆಗೆ ಈಗ ನಾವು ಕಲಿತಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠವನ್ನು ನಾವು ಕಲಿಯೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಮ್ಯಾಥ್ಸ್ ಈಸ್ ಈಸಿ ಎಂದು ಬರೆಯಲು ಮರಿಬೇಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.